ತುರುವೇಕೆರೆಯಲ್ಲಿ ಇಂದು ಪಿಡಬ್ಲ್ಯೂಡಿ ಕಚೇರಿ ಮುಂಭಾಗ 150A ಕಾಮಗಾರಿಗಾಗಿ ರೈತರನ್ನ ಅಹವಾಲನ್ನು ಸ್ವೀಕರಿಸಿದ 150A ಅಧಿಕಾರಿಗಳು ಈ ದಿನ ಎಲ್ಲ ತುರುವೇಕೆರೆ ತಾಲೂಕಿನ ನ್ಯಾಷನಲ್ ಹೈವೇ ರಸ್ತೆ ಬಲಬದಿ ಎಡಬದಿಯಲ್ಲಿರ್ತಕ್ಕಂಥ ಜಮೀನಿನ ರೈತರನ್ನು ಕರೆಸಿ ಇಂದು ಸಮಾಲೋಚನೆ ನಡೆಸಿದರು. ಇದು ಏನಪ್ಪಾ ಅಂದ್ರೆ ಈಗ ಸರ್ವೆ ನಂಬರ್ಗಳದ್ದು ಮಾತ್ರ ನೋಟಿಸ್ ಕೊಟ್ಟವ್ರೆ ಕೆಲವರಿಗೆ, ಇನ್ ಕೆಲವರಿಗೆ ನೋಟಿಸ್ ಕೊಟ್ಟಿಲ್ಲ. ಆಮೇಲೆ ಅದೇ ಇದ್ರಿಗೆ ಊರೊಳಗಾಸಿ ಹೋಗ್ತಾ ಇದೆ ರೋಡ್ ಅಂತಂದ್ರೆ ಮನೆಗಳವರಿಗೆ ನೋಟಿಸ್ ಕೊಟ್ಟಿಲ್ಲ. ಮನೆಗಳವರೆಲ್ಲ ಇಲ್ಲಿ ಬಂದಿದ್ದಾರೆ, ನಮಗೆ ನೋಟಿಸ್ ಬಂದಿಲ್ಲ. ನಮ್ದು ಮುಂದಕ್ಕೆ ಹಿಂದಕ್ಕೆ ಎಲ್ಲ ನೋಟಿಸ್ ಬಂದಿದ್ದಾರೆ. ಮಧ್ಯದಲ್ಲಿ ನಮ್ದಿದೆ, ಅಕ್ಕಪಕ್ಕ ಜಮೀನು ಇದೆ, ಸರ್ವೆ ನಂಬರ್ ಮಾತ್ರ ಬಂದಿದೆ, ಮನೆಗಳು ಬಂದಿಲ್ಲ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸಮರ್ಪಕ ಉತ್ತರ ಕೊಡ್ತಾ ಇಲ್ಲ. ಯಾರು ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತ ಅಧಿಕಾರಿಗಳು ಕೊಡ್ತಾ ಇಲ್ಲ. ಇನ್ನು ಮೇಲಾಧಿಕಾರಿಗಳು 11 ಗಂಟೆಗೆ ಬರ್ತೀವಿ ಅಂತ ಹೇಳಿದವರು ಇನ್ನೂ ಬಂದಿಲ್ಲ, ಕಾಯ್ತಾ ಇದ್ದಾರೆ. KB ಟು ಚುಂಚನಹಳ್ಳಿವರೆಗೂ 150A ಶ್ರೀರಂಗಪಟ್ಟಣ ಟು ಬೀದರ್ ಅಂತ ಹೈವೇ ಇದೆಯಲ್ಲ NH, ಅದರಲ್ಲಿ ಆದೋಗ ರಸ್ತೆ ಇದು. ಇಲ್ಲಿ ಏನಾಗಿದೆ ಅಂದ್ರೆ ಕೆಲವರಿಗೆ ನೋಟಿಸ್ ಬಂದಿದೆ, ಕೆಲವು ನೋಟಿಸ್ ಬಂದಿಲ್ಲ. ಹಳ್ಳಿಗಳವರೆಲ್ಲ ಬಂದಿಲ್ಲಿ ಪರದಾಡ್ತಾ ಇದ್ದಾರೆ. ಸಮರ್ಪಕ ಉತ್ತರ ಕೊಡುವಂತ ಅಧಿಕಾರಿಗಳು ಇಲ್ಲಿ ಯಾರು ಇಲ್ಲ ಸರ್. ಆಮೇಲೆ ಇದು ಮತ್ತೆ ಅದು ನೋಟಿಫಿಕೇಶನ್ ಬಂದಿಲ್ಲ ಸರ್ವೆ ಮಾಡಕ್ ಬಿಟ್ಟಿಲ್ಲ ಅವರಲ್ಲಿ, ಅದಕ್ಕೋಸ್ಕರ ನೋಟಿಸ್ ಬಂದಿಲ್ಲ. ಅದನ್ನ ಈಗ ಅಡಿಷನಲ್ ಆಗಿ ಸರ್ವೆ ಮಾಡ್ಬಿಟ್ಟು ಮತ್ತೆ ನೋಟಿಸ್ ಕೊಡ್ತೀವಿ. ಈಗ ಅದು ಬಿಟ್ಟು ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ ನೀವೇನಾದ್ರು? ಅದೇ ಸರ್ವೆ ಅದನ್ನ ಈಗ ಅದಕ್ಕೋಸ್ಕರ ಬೈಪಾಸ್ ಬಿಟ್ಟು ಮಿಕ್ಕಿದೆಲ್ಲ ಮಾಡಿದೀವಿ, ಮುಂದೆ ಹಿಂದೆ ಎಲ್ಲ ಮಾಡಿದೀವಿ. ಬೈಪಾಸ್ ಒಂದನ್ನ ಇದಾದ್ಮೇಲೆ ಅದನ್ನ ಮಾಡ್ತೀವಿ. ಈಗ ಹಳೇದು ಏನ್ ಮಾಡಿದ್ರು ಅದನ್ನೇ ಒಂದ್ಸತಿ 3 ಆದ್ಮೇಲೆ ಒಂದ್ ವರ್ಷ ಆಗೋಯ್ತಲ್ಲ, ಈಗ ಹೊಸದಾಗಿ ಕ್ರಿಯೆ ಮಾಡ್ಬೇಕು. ಹೊಸ ಕ್ರಿಯೆ ಮಾಡ್ಬೇಕು, ಹೊಸ ಕ್ರಿಯೆ ಮಾಡಿ ಮತ್ತೆ ಹೊಸ ಕ್ರಿಯೆ ಮಾಡ್ಬೇಕು. ಈಗ ಕರೆಕ್ಟ್ ಒಂದೇ ಸರಿ ಸರ್ವೆ ಮಾಡ್ಬಿಟ್ಟು ಏನ್ ಬರ್ತಾರೋ ಅದನ್ನೇ ಕ್ರಿಯೆ ಮಾಡ್ತೀವಿ, ಅದನ್ನೇ ಮಾಡ್ತೀವಿ. ಬೇರೆ ಸರ್ವೆ ಏನ್ ಮಾಡಲ್ಲ, ಹಳೇದು ಏನಿತ್ತು ಅದೇ ಸರ್ವೆನೇ ನಡೀತಿ. ಇವರು ಸರ್ವೆ ಮಾಡ್ತಾರೆ, ADLR ಬಂದು ಸರ್ವೆ ಮಾಡ್ತಾರೆ. ಹೌದಾ? ಏರಿಯಾ ಎಷ್ಟು ಗೊತ್ತಿದ್ದು ಸರ್ವೆ ಮಾಡ್ತಾರೆ. ನಾವು ಸೆಂಟ್ರಲ್ ಫಿಕ್ಸ್ ಮಾಡ್ಕೊಡ್ತೀವಿ, ಅವರು ಏರಿಯಾ ಸರ್ವೆ ಮಾಡಿ ಅಂತ ಮಾಡ್ತಾರೆ. ಅದ್ರ ಮೇಲೆ 3A 3D ಮಾಡ್ಕೊಡುತ್ತೆ. ಹಳ್ಳಿಕೆರೆ ರೋಡು ಚುಂಚನಗಿರಿ ತನಕ 4 ಲೈನ್ ಮಾಡಿದ್ದೀರಾ, ಎಷ್ಟು ತಿರುವಿದೆ, ಸ್ಟ್ರೈಟ್ ಮಾಡಿದ್ದೀರಾ? ಒಂದು ವಿಚಾರ ಮಾಡಿಲ್ಲ. ಬನ್ನಿ ಇಲ್ಲಿ ಒಂದ್ ಸೈಡ್ ಹೇಗೆ ಲೆಫ್ಟ್ ಸೈಡ್ ಹೇಳ್ಕೊಂಡು ಇದಾರಲ್ಲ, ತೆಗೆದ್ರೆ ನೀವು ಒಂದೊಂದ್ ಸೈಡ್ 100 ಅಡಿ ತೆಗಿತಾರೆ, 2 ಸೈಡ್ ತೆಗಿರಿ. ತಿರುವಿರುತ್ತ ತಗೊಳ್ಳಿ, ನಾವು ಬೇಡ ಅಂದಿಲ್ಲ. ಒಂದ್ ನಿಮಿಷ ಸರ್, ಫುಲ್ಲು ಲೆಫ್ಟ್ ಸೈಡು ತಾವರೆಕೆರೆಯಿಂದ ಹಿಡಿದು ಬಾಂಧವ್ರ ತಗೊಳ್ಳೋ ನೀವು ತಾಡಿಲ್ಲ. ಯಾವುದೇ ಕಾರಣದಲ್ಲೂ ನಾವು ರೋಡ್ ಮಾಡಕ್ ಬಿಡಲ್ಲ. ನಿಮ್ ಕಾಂಪೋಸಿಷನ್ ಬೇಡ, ಏನು ಬೇಡ. ನಮ್ಗೆ ತಮ್ಮಲ್ಲಿ ಮನವಿ ಹೇಳ್ತೀವಿ, ಕೇಳಿ. 2 ಸೈಡ್ ತಾಳಿ. ಇಲ್ಲಿ ಬಂದಿರ್ತಕ್ಕಂಥ ರೈತರನ್ನೆಲ್ಲ ಕೇಳಿ, ಫುಲ್ ಎಡಗಡೆ ಸರ್ವೆ ಮಾಡಿದ್ರಿ ಅನಧಿಕೃತ. ನಿಮ್ಗೇನ ರೈಟ್ ಸೈಡ್ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅನ್ನೋದ್ರಲ್ಲಿ ಎಡಗಡೆ ಎಳ್ದ್ಬಿಡ್ತಾರೆ ರೋಡ. ಒಂದ್ ನಿಮಿಷ ಸರ್, ಬಂದು ನೋಡಿ ಸರ್, ಎಲ್ಲಿ ತಿರುವಿದೆ? ತಿರುವಿರತ್ತ ತಾಳಿ, ನಾವು ಬೇಡ ಅನ್ನಲ್ಲ. ಫುಲ್ ಲೆಫ್ಟ್ ಸೈಡ್ ಫುಲ್ ತಾಡಿದ್ರ ಏನಪ್ಪ ಹೇಳಿ. ಎಡಗಡೆ ತಾಂಡಲ್ವಾ? ಇಲ್ಲ, ಒಂದು ಎಡಗಡೆ ತಾಂತಲ್ಲ, 340 ತಾಳಿ ನಾವು ಕೊಡ್ತೀವಿ. ಈಗ ಪಕ್ಕದ ಮನೆವೇ ಮಲ್ಗಕ್ಕಾಗುತ್ತಾ? 2 ಕಡೆ ತಿರುವಿಲ್ಲ, ಏನಿಲ್ಲ. ಒಳ್ಳೆ ರೋಡ್ ಲೆಫ್ಟ್ ಸೈಡ್ ರೋಡ್ ತಗೊಂಡ್ಬಿಟ್ಟಿದ್ರಲ್ಲ, ನೀವು ಬೇಕಾ ಬಿಟ್ಟು ಸರ್ವೆ ಮಾಡಿದಿರಲ್ಲ, ನ್ಯಾಯವಾ? ನ್ಯಾಯ ಅಂದ್ರೆ ಇದು ಯಾವುದೇ ಕಾರಣದಲ್ಲಿ ಯಾರು ನೋಟಿಸ್ ಕೊಡ್ಬೇಡಿ, ಯಾರು ಕಾಂಪೋಸಿಷನ್ ಹೋಗ್ಬೇಡಿ. ರೋಡ್ ಮಾಡೋದು ಒಂದು JCB ಬಕೆಟ್ ಹಾಕಕ್ ಬಿಡೋದಿಲ್ಲ ನಾವು. ಅಪ್ಟು ಕೆರೆಯಿಂದ ಬಾಣಿಸೋದು. ಯಾಕೆಂದ್ರೆ ಸರ್ವೆ ಮಾಡಿರೋದು ತಪ್ಪು ಇದು. ನಾವು ಚೇತನ್ ಸರ್ ಬಂದ್ರು ಕೇಳಿದೆ, ಯಾಕೆ ಸರ್ ಲೆಫ್ಟ್ ಸೈಡ್ ಹೇಳ್ತಿದ್ರು ಅಂತ. 2 ಸೈಡ್ ತಾಳಿ ಸಮವಾಗಿ, 2 ಸೈಡ್ ಸಮವಾಗಿ ನೋಡಿ. ಈಗ ಕೆಲವು ಕಡೆ ಆಟೋಮೆಟಿಕ್ ಆಗಿ ರೋಡ್ ಅಲೈನ್ಮೆಂಟ್ ತಗೊಂಡಿದ್ದಾರೆ, ಕೆಲವು ಕಡೆ ರೈಟ್ ಎಡ್ಜ್ ತಗೊಂಡಿದೀವಿ. ಇಲ್ಲ ನಿಮ್ ಕಡೆ ನಾವ್ ಹೇಳ್ತೀನಿ ಕೇಳಿ ಸರ್. ನೆಲ್ಲಿಕೆರೆ ರೋಡ್ ಎಷ್ಟು 4 ಲೈನ್ ಮಾಡಿ ನೋಡಿ ಸರ್, ಮಾಡಿರೋ ಸರ್ವೆ ಆ ತರ ಮಾಡೋದು.